ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಅಂತಂದರೆ ನಮ್ಮ ಈ ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ. ನಿಮಗೆಲ್ಲ ಗೊತ್ತೇ ಇದೆ, ವೀಡಿಯೋಸ್ ಎಲ್ಲ ನೋಡಿರೋರು ನಮ್ಮ ಸಬ್ಸ್ಕ್ರೈಬರ್ಸು. ಕಳೆದ ಒಂದು 5-6 ವರ್ಷಗಳಿಂದ ನಮ್ಮ ಸಮಗ್ರ ಕೃಷಿಯಲ್ಲಿ ನಾಟಿ ಕೋಳಿ ಸಾಕಾಣಿಕೆ ಕೂಡ ಒಂದು. ತುಂಬ ಜನ ಸ್ಟಾರ್ಟ್ ಮಾಡಿ ಕ್ಲೋಸ್ ಮಾಡುವಂಥವ್ರೆ ಜಾಸ್ತಿ. ಬಟ್ ನಾನು ಯಾವ ರೀತಿ ಒಂದು 5-6 ವರ್ಷಗಳಿಂದ ರನ್ ಮಾಡ್ಕೊಂಡು ಬರ್ತಾ ಇದ್ದೀನಿ, ಏನೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದೀನಿ, ನೆಕ್ಸ್ಟು ಮುಂದಕ್ಕೆ ಯಾವ ರೀತಿ ಮಾಡೋಣ ಅಂತಿದ್ದೀನಿ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ಸಿಂಪಲಾಗಿ ತಿಳಿಸ್ತಾ ಹೋಗ್ತೀನಿ. ಸೊ ಒಂದು ನೋಟ್ ಕೂಡ ಮಾಡ್ಕೊಂಡು ಬಂದಿದ್ದೀನಿ. ಇವೆಲ್ಲ ಇಲ್ಲ ಅಂತಂದರೆ ಜ್ಞಾಪಕ ಬರೋಲ್ಲ, ಬೇರೆ ಏನೇನೋ ಟಾಪಿಕ್ಗಳನ್ನ ಮಾತಾಡ್ತೀನಿ. ಸೊ ಅದಕ್ಕೋಸ್ಕರ ನೀವು ಸಕ್ಸಸ್ಫುಲ್ ಆಗಬೇಕು ನಾಟಿ ಕೋಳಿಲಿ ಅಂತಂದರೆ ಏನೆಲ್ಲ ಒಂದಷ್ಟು ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅನ್ನುವಂಥದ್ದನ್ನು ನೋಟ್ ಮಾಡಿದ್ದೀನಿ, ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಆಮೇಲೆ ಸ್ನೇಹಿತರೆ, ನಾನು ತಿಳಿಸುವಂಥದ್ದು ತುಂಬ ಕಡೆ ನನ್ನ ಕೂಡ ತುಂಬ ಜನ ಫೋನ್ ಮಾಡಿ ಕೇಳ್ತಾನೆ ಇರ್ತಾರೆ. ಸೊ ಈಗ 60,000 ಹತ್ತತ್ರ ಸಬ್ಸ್ಕ್ರೈಬರ್ಸ್ ಅಂದರೆ ತುಂಬ ಜನ ಫೋನ್ ಮಾಡ್ತಾರೆ, ಸರ್ ಈ ಥರ ಪ್ರಾಬ್ಲಮ್ ಆಯಿತು, ಹಿಂಗಾಯ್ತು. ಎಲ್ಲರೂ ಮಾಡುವಂಥ ಒಂದು ದೊಡ್ಡ ತಪ್ಪು ಏನು ಅಂತಂದರೆ ಸ್ನೇಹಿತರೆ, ಒಂದು ಲ್ಯಾಂಡ್ ಒಂದು 10 ಕುಂಟೆ 20 ಕುಂಟೆ ಒಂದು ಎಕರೆ ಫೆನ್ಸಿಂಗ್ ಮಾಡಿಸುವಂಥದ್ದು, ಫಸ್ಟು ಒಂದು ಶೆಡ್ ಮಾಡುವಂಥದ್ದು, ತಂದು ನಾಟಿ ಕೋಳಿಗಳನ್ನ 500,000 ಬಿಡುವಂಥದ್ದು. ಅದೇನಾಗುತ್ತೆ, ಒಂದು ಬ್ಯಾಚು ಚೆನ್ನಾಗಿ ಬರುತ್ತೆ, ಒಂದು ಬ್ಯಾಚು ಫೇಲ್ಯೂರ್ ಆಗುತ್ತೆ. ಸೊ ಈ ರೀತಿ ಎಲ್ಲ ಆಗಿ ಅದು ಫೇಲ್ಯೂರು. ತುಂಬ ಜನ ಮಾಡ್ತಾ ಇರುವಂಥದ್ದು ಇದನ್ನು. ಒಂದು ಗಿಡ ನೆಡಲ್ಲ, ಒಂದು ಮರ ನೆಡಲ್ಲ, ಒಂದು ಶೆಡ್ ಮಾಡುವಂಥದ್ದು ತುಂಬ ಸಿಂಪಲ್ಲು. ಶೆಡ್ ಮಾಡುವಂಥದ್ದು ಸಿಂಪಲ್ಲು, ಫೆನ್ಸಿಂಗ್ ಮಾಡುವಂಥದ್ದು ಸಿಂಪಲ್ಲು, ನಾಟಿ ಕೋಳಿ ಮರಿಗಳನ್ನ ಬೈ ಮಾಡಿ ತಂದು ಬಿಡುವಂಥದ್ದು ಕೂಡ ಸಿಂಪಲ್ಲು. ಬಟ್ ಅದನ್ನು ಮೇಂಟೈನ್ ಮಾಡೋದು ನೀವು ಕಲ್ತ್ಕೋಬೇಕಂದ್ರೆ 1 ವರ್ಷ 2 ವರ್ಷ ಟೈಮ್ ಹಿಡಿಯುತ್ತೆ. ಸೊ ಅದನ್ನು ನೀವು ಮಾಡಬೇಕು. ನಾನು ಸ್ನೇಹಿತರೆ ನಿಮಗೆ ತಿಳಿಸುವಂಥದ್ದು, ಈಗ ಮೇಯ್ನಾಗಿ ಈಗ ಅಮೆಝಾನ್ ಇದೆ, ಫ್ಲಿಪ್ಕಾರ್ಟು, ಎಲ್ಲದರಲ್ಲೂ ಎಗ್ ಪ್ರೊಡಕ್ಷನ್, ಎಗ್ಸ್ಗೆ ತುಂಬ ಡಿಮ್ಯಾಂಡ್ ಇದೆ. ಈಗ 15 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಗಂಟಲು ಕೂಡ ಈ ನಾಟಿ ಕೋಳಿ ಮೊಟ್ಟೆಗಳನ್ನ ಸೇಲ್ ಮಾಡ್ತಿದ್ದಾರೆ. ನೀವು ಪ್ರಾಪರ್ ಪ್ಲ್ಯಾನ್ ಮಾಡಬೇಕು. 1 ವರ್ಷ 2 ವರ್ಷ ಇಲ್ಲಿ ತಾಳ್ಮೆ ತಗೊಳ್ಬೇಕು. ಸೊ ತಾಳ್ಮೆ ತಗೊಂಡು ಇದಕ್ಕೆ ಯಾವ್ಯಾವ ಡಿಸೀಸ್ಗಳು ಬರುತ್ತೆ, ಯಾವ ಫೀಡ್ ಕೊಡಬೇಕು, ಮತ್ತು ಯಾವ ರೀತಿ ಅದನ್ನು ಸೇಫ್ಟಿ ಮಾಡಬೇಕು, ಸೇಫ್ಟಿ ಯಾವುದರಿಂದ ಯಾವ ಪ್ರಾಣಿಗಳಿಂದ ಮಾಡಬೇಕು, ಯಾವುದರಿಂದೆಲ್ಲ ಪ್ರಾಬ್ಲಮ್ಗಳು ಬರ್ತಿದೆ ಅದೆಲ್ಲ ತಿಳ್ಕೊಳ್ಬೇಕು ಅಂತಂದರೆ ಎಕ್ಸ್ಪೀರಿಯೆನ್ಸೇ. ಬಟ್ ನೀವು ನೋಡ್ಬೋದು, ತುಂಬ ಜನ ನಾಟಿ ಕೋಳಿ ಸಾಕಾಣಿಕೆ ಮಾಡಿ ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ, ನಿಜ. ಅದರಲ್ಲಿ ಆ ಲಿಸ್ಟಲ್ಲಿ ನನ್ನ ಕೂಡ ಸೇರಿಸ್ಕೊಳ್ಳಿ. ಸೊ ಲಕ್ಷ ಬರೀ ನಾಟಿ ಕೋಳಿ ಒಂದರಲ್ಲೇ ಸಂಪಾದನೆ ಏನು ಮಾಡ್ತಾಯಿಲ್ಲ ನಾನು, ಬಟ್ ತುಂಬ ಜನ ಮಾಡ್ತಾಯಿದ್ದಾರೆ. ಸೊ ಆ ರೀತಿ ಹೋದಾಗ ಅವರೆಲ್ಲ ಮಾಡ್ತಾ ಇರೋದಕ್ಕೆ ಒಂದೇ ಒಂದು ಡಿಸಿಪ್ಲಿನ್ ಇರಬೇಕು. ಈಗ ಟೈಮು 6 ಗಂಟೆ, ನಾನು ಈ ವಿಡಿಯೋ ಮಾಡ್ತಾ ಇರುವಂಥದ್ದು ಪ್ರತಿದಿನ 6 ಗಂಟೆಗೆ ಬರ್ತೀನಿ ನಾನು. ವಿತಿನ್ 7 o'clock ನನ್ನ ತೋಟಕ್ಕೆ ಬಂದು ಮೇವು ಕುಯ್ಯುವಂಥದ್ದು, ನಮ್ಮ ನಾಟಿ ಕೋಳಿಗಳಿಗೆ ನೀರಿಡುವಂಥದ್ದು, ಈ ಥರ ನೀವು ಕಲ್ತ್ಕೋಬೇಕು ಕೃಷಿನ. 1-2 ವರ್ಷ ಟೈಮ್ ಹಿಡಿಯುತ್ತೆ, ಒಂದು 3 ವರ್ಷ ಟೈಮ್ ಹಿಡಿಯುತ್ತೆ. ಸೊ ಇದು ಹೋಗ್ತಾನೆ ಆಗುವಂಥದ್ದು. ನೀವು ಒಂದು ಶೆಡ್ ಮಾಡುವಂಥದ್ದು, ಸುತ್ತ ಜಾಲರಿ ಫೆನ್ಸಿಂಗ್ ಮಾಡಿಸಿ, ಸಾಲ ಮಾಡಿ ಒಂದು 3 ಲಕ್ಷ 4 ಲಕ್ಷ, ಒಂದು 10 ಲಕ್ಷ ಸಾಲ ಮಾಡಿ ಶೆಡ್ಗಳನ್ನ ಹಾಕಿ ತಂದು ನಾಟಿ ಕೋಳಿಗಳನ್ನ ಬಿಟ್ಟರೆ ಯಾವುದೇ ಕಾರಣಕ್ಕೂ ಕೂಡ ಅವು ಆಗಲ್ಲ. ಒಂದು 6 ತಿಂಗಳು ಬೇಕು, 1 ವರ್ಷ ಬೇಕು, 2 ವರ್ಷ ಬೇಕು. ನನಗೆ ಸ್ನೇಹಿತರೆ ಯಾವಾಗಲೂ ತಿಳಿಸ್ತಾ ಇರ್ತೀನಿ, ಫೀಡು ಮೇವನ್ನು ಯಾವ ರೀತಿ ಕೊಡಬೇಕು, ಯಾವುದೆಲ್ಲ ಫ್ರೀಯಾಗಿ ನಮಗೆ ಮೇವು ಸಿಗುತ್ತೆ ಅನ್ನುವಂಥದ್ದನ್ನ ನೀವು ಲಿಸ್ಟ್ ಮಾಡಬೇಕು. ನೆಕ್ಸ್ಟು ಡಿಸೀಸ್ ಮ್ಯಾನೇಜ್ಮೆಂಟು, ಯಾವ ರೀತಿ ರೋಗಗಳು ಬರುತ್ತೆ, ಯಾವ ರೀತಿ ಡಿಸೀಸ್ನ ಅದನ್ನು ಕಂಟ್ರೋಲ್ ಮಾಡೋದು ಅನ್ನೋದನ್ನು ಕೂಡ ನೀವು ಕಲ್ತ್ಕೋಬೇಕು. ಸೇಫ್ಟಿ, ಯಾವ ರೀತಿ ಪ್ರಾಣಿಗಳೆಲ್ಲ ನನ್ನ ಫಾರ್ಮ್ಗೆ ಬರುತ್ತೆ, ಯಾವ ರೀತಿ ಪ್ರಾಣಿಗಳು ನಮ್ಮ ಕೋಳಿಗಳಿಗೆ ಪ್ರಾಬ್ಲಮ್ನ ನೀಡುತ್ತೆ ಅನ್ನುವಂಥದ್ದನ್ನು ಕೂಡ ಲಿಸ್ಟ್ ಮಾಡಬೇಕು ನೀವು. ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡೋದು ಅಂತ. ನೆಕ್ಸ್ಟು ಪ್ರಾಫಿಟ್ಗೆ ಬಂದಾಗ ಏನು ಮಾಡೋದು, ಎಗ್ಸ್ ಮಾಡೋದ, ಇಲ್ಲ ಪ್ಯೂರ್ ನಾಟಿ ಕೋಳಿಗಳನ್ನ ಸಾಕೋದ, ಬ್ಯಾಚ್ ವೈಸ್ ಮಾಡೋದ. ಸೊ ಈ ರೀತಿ ಎಲ್ಲ ಒಂದು ಪ್ರಾಪರ್ ಪ್ಲ್ಯಾನ್ ಮಾಡಬೇಕು. ಇದೆಲ್ಲ ಸ್ನೇಹಿತರೆ ಸೋಂಬೇರಿಗಳ ಜಾಬು. ನಂತರನೇ ಯಾವುದೋ ಈ ಅಗ್ರಿಕಲ್ಚರೇ ಒಂಥರ ಸೋಂಬೇರಿಗಳ ಜಾಬ್ ಇದ್ದಂಗೆ ಅಂತ ಅನಿಸುತ್ತೆ. ಬೆಳಗ್ಗೆ ಬಂದು ನಾಟಿ ಕೋಳಿಗಳಿಗೆ ಮೇಂಟೆನೆನ್ಸ್ ಇರೋಲ್ಲ. ನೀವು 1,000, 10,000, 20,000 ಬ್ರಾಯ್ಲರ್ ಕೋಳಿಗಳು ಮತ್ತು ಇವನ್ನ ಸಾಕಕ್ಕೂ ಇವು ಆ ರೀತಿ ಇರೋಲ್ಲ. ಸೊ ಒಂದು ಸರಿ ಬಿಟ್ಟರೆ ಈಚೆ ಬರ್ತವೆ, ಮೇಯ್ತವೆ, ಮತ್ತು 6 ಗಂಟೆ ಕತ್ಲೆ ಆಗ್ತಿದ್ದಂಗೆ ಅವು ಒಳಗಡೆ ಹೋಗ್ತವೆ. ಸೊ ಈ ರೀತಿ ಎಲ್ಲ ಇರೋದ್ರಿಂದ ನೀವು ಇದನ್ನು ಫಸ್ಟು ಕಲ್ತ್ಕೊಳ್ಬೇಕು. ನಿಮಗೆ ಒಂದು ಪೀಸ್ ಆಫ್ ಮೈಂಡು, ಪೀಸ್ ಆಫ್ ಜಾಬು ಅಗ್ರಿಕಲ್ಚರ್ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಏನಕ್ಕೆ ಅಂದರೆ ಇದು ನೀಡು ಪ್ರತಿಯೊಬ್ಬನ ಒಂದು ಅವಶ್ಯಕತೆ. ಈ ಸರಿ ಮಳೆ ಆಗಲಿಲ್ಲ ಅಂತಂದ್ರೂ ಕೂಡ ರೈಸ್ ರೇಟ್ ಎಷ್ಟೇ ಜಾಸ್ತಿ ಆದರೂ ಕೂಡ ನಾವು ತಿಂತೀವಿ. ಸೊ ಅದ್ರ ಲಿಸ್ಟಲ್ಲೇ ಈ ನಾಟಿ ಕೋಳಿ, ಮೇಕೆ ಸಾಕಾಣಿಕೆ ಎಲ್ಲ ಬರುವಂಥದ್ದು. ಫೀಡ್ ಮ್ಯಾನೇಜ್ಮೆಂಟಿಗೆ ಬಂದರೆ ಸ್ನೇಹಿತರೆ, ನಾನು ಅತಿ ಹೆಚ್ಚಾಗಿ ಯಾವ ಫೀಡ್ನ ಕೊಟ್ಕೊಂಡು ಬಂದಿದ್ದೀನಿ ಅನ್ನುವಂಥದ್ದನ್ನ ತಿಳಿಸ್ತೀನಿ. ಇನ್ನೊಂದು, ನಾನೊಬ್ಬನೇ ಇದನ್ನು ಹ್ಯಾಂಡ್ಲ್ ಮಾಡ್ತಾಯಿಲ್ಲ. ನಮ್ಮ ತಾಯಿ ಇರ್ತಾರಲ್ಲ, ಅವ್ರು ತುಂಬ ಕೇರ್ ಮಾಡ್ತಾರೆ ಈಗ. ಸೊ ಅವರು ಕೇರ್ ಮಾಡ್ತಾರೆ. ನಾನು ಪ್ರತಿದಿನ ಡೈಲಿ ಬೆಳಗ್ಗೆ ಹೊತ್ತು ಬರ್ತೀನಿ. ಅವ್ರಿಗೆ ಏನೆಲ್ಲ ಔಷಧಿಗಳು ಕೊಡಬೇಕು ಅನ್ನುವಂಥದ್ದನ್ನೆಲ್ಲ ಅವ್ರಿಗೆ ಗೊತ್ತಾಗ್ಬಿಟ್ಟೈತಿ. ಈಗ ಲಿವರ್ ಟಾನಿಕ್ ಇದೆ ಅದರಲ್ಲಿ ತೋರಿಸ್ತೀನಿ ರೀ. ಸೊ ಇಲ್ಲಿ ಕಂಪ್ನಿ ಎಲ್ಲ ಬೇಡ, ನಾವೇನು ಕಂಪ್ನಿ ಪ್ರಮೋಟ್ ಮಾಡೋದು. ಇದು ಲಿವರ್ ಟಾನಿಕ್ ಮಡಗ್ಬಿಡ್ತೀನಲ್ಲೇ. ಏನಕ್ಕೆ ಆ ಡಬ್ಬ ನಿಮಗೆ ತೋರಿಸ್ತೆ ಅಂತಂದರೆ ಸ್ನೇಹಿತರೆ, ಈಗ ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಬಿಳಿ ಡಬ್ಬನ, ನಮ್ಮ ತಾಯಿಗೆ ಗೊತ್ತಾಗ್ಬಿಟ್ಟೈತೆ ಲಿವರ್ ಟಾನಿಕ್ನ ತಿಂಗಳಿಗೊಂದ್ಸರಿ ಇಲ್ಲ 2 ತಿಂಗಳಿಗೊಂದ್ಸರಿ
ನೀರಲ್ಲಿ ಮಿಕ್ಸ್ ಮಾಡಿಕೊಡ್ಬೇಕು ಅಂದ್ಕೊಂಡು ಆ ಡಬ್ಬ ಏನಾದರೂ ಖಾಲಿ ಆಯ್ತು ಅಂದರೆ ಅವರೇ ಹೇಳ್ತಾರೆ ಆ ಡಬ್ಬ ಖಾಲಿ ಆಗಿಬಿಟ್ಟೈತೆ ತಗೊಂಡು ಬಾ ಅನ್ನೋ. ಸೊ ಆ ರೀತಿ ನೀವು ಮೆಂಟಲಿ ಪ್ರಿಪೇರ್ ಆಗಬೇಕು, ಆ ರೀತಿ ನೀವು ಎಕ್ಸ್ಪೀರಿಯೆನ್ಸ್ ಆಗಬೇಕು. ಅದು ಅರ್ಬಲ್ಲೇನೆ, ಅದೇನು ಕೆಮಿಕಲ್ ಬೇಸ್ಡ್ ಅಲ್ಲ. ಅದೇನೇನೋ ಒಂದು 25 ಥರ ಪ್ಲ್ಯಾಂಟದು ಲಿಸ್ಟ್ ಕೊಟ್ಟಿದ್ದಾರೆ ನಿಮ್ಗೆ. ಹಿಮಾಲಯದವ್ರದ್ದು ಎಲ್ಲ ಸಿಗುತ್ತೆ ಲಿವರ್ ಟಾನಿಕ್ಗಳು, ಅದರಲ್ಲಿ ಏನು ಕೆಮಿಕಲ್ದಲ್ಲ ಅದು. ಸೊ ಅದು ಡೈಜೆಷನ್ ಎಲ್ಲ ಇಂಪ್ರೂವ್ ಮಾಡೋಕ್ಕಾಗುತ್ತೆ. ನಾನು ಅತಿ ಹೆಚ್ಚಾಗಿ ಫೀಡ್ ಮ್ಯಾನೇಜ್ಮೆಂಟಲ್ಲಿ ಬಂದಾಗ ರೈಸ್ ಮಿಲ್ಲಲ್ಲಿ ಈ ವೇಸ್ಟು ತೌಡು ಅಂತ ಕರೀತಾರೆ, ಅದು ಬ್ರೆಡ್ ಅಂತೀನಿ, ಬಿಸ್ಕೆಟು ಅದಕ್ಕೂ ಹೋಗಲ್ಲ. ಅದು ಸ್ವಲ್ಪ ಅದು ವೇಸ್ಟ್ ಆದಂಗೆ ಒಂದು ಸ್ವಲ್ಪ ನುಚ್ಚು ಅದೆಲ್ಲ ಮಿಕ್ಸ್ ಆಗಿರುತ್ತೆ. ಬಟ್ ಅದು ತುಂಬ ಪ್ರೋಟೀನ್ ಸೋರ್ಸು ಅದರಲ್ಲಿ. ನೀವು ಅಂದ್ಕೊಳ್ಬೋದು ಬಿಸ್ಕೆಟ್ಗಳನ್ನ ನಾನು ಒಂದೊಂದು ಮಧ್ಯೆ ತಿಂತಾ ಇರ್ತೀನಲ್ಲ, ಹೆವಿ ಪ್ರೋಟೀನ್ ಸೋರ್ಸು. ಏನಕ್ಕೆ ಅಂತಂದರೆ ನಾವು ಏನು ಭತ್ತ ತಗೊಂಡು ಹೋಗ್ತೀವಲ್ಲ, ಮೇಲ್ಗಡೆ ಇರುವಂಥ ಫೈಬರು ಪ್ರೋಟೀನು ಅದೆಲ್ಲ ಇದರಲ್ಲಿರುತ್ತೆ. ರೈಸ್ ಮಿಲ್ ಕೊಡ್ತೀವಲ್ಲ ನಾವು, ತೌಡು ಅಂತಾರೆ ನಮ್ಮ ಕಡೆ ಹಳ್ಳಿ ಭಾಷೆಯಲ್ಲಿ, ತೌಡು ಅಂತ ಕರೀತಾರೆ. ಅಕ್ಕಿ ತೌಡು ಭತ್ತದ ಬಿಡಿಸ್ಬೇಕಾದ್ರೆ ಬರುವಂಥದ್ದು, ಅದನ್ನು ಜಾಸ್ತಿ ಕೊಡ್ತೀವಿ. ಅದರಲ್ಲಿ ಫೈಬರು ಪ್ರೋಟೀನ್ ಇರುತ್ತೆ. ನಾವು ತಿನ್ನುವಂಥದ್ದೆಲ್ಲ ಬೂಸ ತಿಂದಂಗೆ. ಇದು ಹೆಂಗೆ ಅಂತಂದರೆ ನಾವು ತಿಂತಾ ಇರುವಂಥದ್ದು ಶುಗರು, ಕಾರ್ಬೋಹೈಡ್ರೇಟ್ಸ್ಗಿಂತ ಪ್ರೋಟೀನು ಫೈಬರ್ನೆಲ್ಲ ತೆಗೆದುಬಿಟ್ಟು ಭತ್ತದಲ್ಲಿ ಬರೀ ಶುಗರ್ ತಿನ್ನುವಂಥದ್ದು. ಸೊ ಶುಗರ್ ತಿಂದಾಗ ಶುಗರ್ ಬರ್ದೇ ಏನಾಗುತ್ತೆ, ಎಲ್ರಿಗೂ ಬರುತ್ತೆ ಶುಗರು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ನಿಮ್ಮ ತಂದೆಗಿರಬೇಕು ತಾಯಿಗಿರಬೇಕು ಅನ್ನುವಂಥದ್ದಿಲ್ಲ. ಮೊದಲೆಲ್ಲ ಆ ಅಕ್ಕಿಯ ಮೇಲ್ಭಾಗದಲ್ಲಿ ನಾವು ಪಾಲಿಷ್ ಮಾಡ್ತಾ ಇರಲಿಲ್ಲ. ಈಗ ಪಾಲಿಷ್ ಮಾಡೋದ್ರಿಂದ ಏನಾಗುತ್ತೆ, ನಾವು ತಿಂತಾ ಇರುವಂಥ ಅಕ್ಕಿಲಿ ಅತಿ ಹೆಚ್ಚು ಸ್ಟಾರ್ಚು ಶುಗರೇ ಇರೋದ್ರಿಂದ ಸೊ ನಮಗೆ ಶುಗರ್ ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಅದೊಂದೇ ಸಿಂಪಲ್ ಎಕ್ಸಾಂಪಲ್ ಸಾಕು, ಶುಗರ್ ಏನಕ್ಕೆ ಬರುತ್ತೆ ಅನ್ನೋಂಥ ಮ್ಯಾಟ್ರಿಗೆ ಬರೋಣ. ಅದನ್ನು ಜಾಸ್ತಿ ನೀಡ್ತೀವಿ ರೈಸ್ ಮಿಲ್ಗಳಲ್ಲಿ. ಒಂದಷ್ಟು ರೈಸ್ ಮಿಲ್ಗಳಲ್ಲಿ ಫ್ರೀಯಾಗಿ ಕೊಡ್ತಾರೆ, ಒಂದಷ್ಟು ರೈಸ್ ಮಿಲ್ಗಳಲ್ಲಿ 15 ರೂಪಾಯಿ 20 ರೂಪಾಯಿ ಈ ರೀತಿ ಚಾರ್ಜ್ ಮಾಡ್ತಾರೆ. ಸೊ ಅದನ್ನು ಜಾಸ್ತಿ ಕೊಡಿ, ಏನೂ ಪ್ರಾಬ್ಲಮ್ ಇಲ್ಲ. ಪ್ರೋಟೀನು ಫೈಬರ್ ಇರುತ್ತೆ. ಯಾಕಂದರೆ ನಮಗೆ ಶುಗರ್ ಬರೀ ಶುಗರ್ನ ಕೊಟ್ಟು ಪ್ರೋಟೀನ್ ಫೈಬರ್ ತೆಗೆದಿರ್ತಾರೆ ರೈಸ್ ಮಿಲ್ಗಳಲ್ಲಿ, ಅದನ್ನು ಕೊಡೋದು. ಕಿಚನ್ ವೇಸ್ಟು ನೆಕ್ಸ್ಟ್ ಕೊಡುವಂಥದ್ದು. ಕಿಚನ್ ವೇಸ್ಟು ಏನೀಗ ಡೈಲಿ ಮನೇಲಿ ಏನಾದರೂ ಆಗಲಿ, ತರಕಾರಿ, ಅನ್ನ, ಉಳ್ಕೊಂಡಿರೋ ಅನ್ನ, ಆಮೇಲೆ ಏನು ರಾಗಿ, ಈ ರೀತಿ ಕಿಚನ್ ವೇಸ್ಟು ಜಾಸ್ತಿ ಕೊಡುವಂಥದ್ದು. ಆದಷ್ಟು ಖರ್ಚನ್ನ ಕಡಿಮೆ ಮಾಡಬೇಕು. ಸೊ ಕಿಚನ್ ವೇಸ್ಟು ರೈಸಸ್ಗೂ ತುಂಬ ಚೆನ್ನಾಗಿ ಈ ನುಗ್ಗೆ ಎಲೆ ಈಗ ನೋಡಿರ್ಬೋದು ನನ್ನ ಹತ್ರ ಯಾವಾಗಲೂ ಒಂದಷ್ಟು ಹಣ್ಣುಗಳೆಲ್ಲ ಕೆಳಗೆ ಬಿದ್ದಿರುತ್ತೆ, ಅವನ್ನ ತಿಂತಾ ಇರ್ತವೆ ನುಗ್ಗೆ ಎಲೆ. ಆಮೇಲೆ ನಾನು ಯಾವಾಗಲೂ ಇಲ್ಲಿ ಗಲೀಜಾಗಿ ಇರುವಂಥದ್ದು ಸೌದೆ ಏನೇ ಬಿದ್ದರೂ ಕೂಡ ನಾನು ಎತ್ತಿ ಸೈಡ್ ಗಿಡ್ಗೆ ಹಾಕಲ್ಲ, ಗೆದ್ದಲೆಲ್ಲ ಎತ್ತುತ್ತೆ. ಸೊ ಅದು ಆ ಥರ ತಿನ್ನುವುದು. ಇನ್ನೊಂದು ವೆರಿ ಇಂಪಾರ್ಟೆಂಟಾಗಿ ಅಜೋಲನು ಕೂಡ ಕೊಡ್ತಾ ಇರ್ತೀನಿ ಆಗಾಗ. ನಾನು ಬಂದಾಗ ನಮ್ಮ ತಾಯಿ ಅವೆಲ್ಲ ಮಾಡೋಕ್ಕಾಗಲ್ಲ, ಅವರು ಸ್ವಲ್ಪ ಏಜ್ಡ್ ಪರ್ಸನ್ನು. ಬಟ್ ಕೋಳಿಗಳನ್ನ ನೋಡ್ತಾರೆ, ಬೀಗ ಹಾಕ್ತಾರೆ. ಒಂದು FM ಇನ್ಸ್ಟಾಲ್ ಮಾಡಿದ್ದೀನಿ, ಆ FM ಹಾಡು ಕೇಳ್ತಾರೆ, ಓಡಾಡ್ಕೊಂಡು ಒಂಥರ ಆರಾಮಾಗಿರ್ತಾರೆ. ಈ ಅಜೋಲ ತೆಗೆದು ಹಾಕುವಂಥದ್ದು. ನಾವು ಬೆಳಿಗ್ಗೆ ಬಂದಾಗ ಅಜೋಲ ಏನಾದರೂ ಫಿಲ್ ಆಗಿದ್ರೆ ತೆಗೆದು ಕೋಳಿಗಳಿಗೆ ಹಾಕ್ತೀನಿ. ಫಿಲ್ ಆಗಿದ್ರೆ ಅಂತಂದರೆ ಡೆವಲಪ್ ಆಗಿದ್ರೆ. ಸೊ ಈ ರೀತಿ ಒಂದು ಪ್ಲ್ಯಾನ್ ಮಾಡಿರುವಂಥದ್ದು. ಈ ರೀತಿ ಮಾಡ್ಕೊಳ್ಳಿ. ರಾಗಿ, ಅಕ್ಕಿನೂ ಹಾಕಿ, ಭತ್ತ ಜಾಸ್ತಿ ಹಾಕಿ, ನಿಮ್ಗೆ ಯಾವುದು ರೇಟ್ ಕಡಿಮೆ ಸಿಗುತ್ತೆ ಅದನ್ನು ಹಾಕಿ. ಭತ್ತ ಹಾಕಿ, ಲಿವರ್ ಟಾನಿಕ್ಗಳನ್ನ ಹಾಕಿ, ವಾರಕ್ಕೊಂದ್ಸರಿನೋ ತಿಂಗಳಿಗೊಂದ್ಸರಿ ಲಿವರ್ ಟಾನಿಕ್ ಹಾಕಿ. ಆಯುರ್ವೇದಿಕ್ ಅದು, ಅದರಲ್ಲಿ ಏನು ಕೆಮಿಕಲ್ಗಳಿರಲ್ಲ. ಮರಿಗಳಿಗೆ ಪ್ರೀ ಸ್ಟಾರ್ಟ್ರು, ಆರ್ಗ್ಯಾನಿಕ್ ಪ್ರೀ ಸ್ಟಾರ್ಟ್ರ್ ಕೂಡ ಇದೆ. ಕೆಮಿಕಲ್ ಈಗ ಎಲ್ಲ ಕಡೆ ಸಿಗೋಲ್ಲ, ಆಂಟಿಬಯೋಟಿಕ್ ಪ್ರೀ ಸ್ಟಾರ್ಟರ್ಗಳು ಸಿಗಲಿಲ್ಲ ಅನ್ನೋ ಟೈಮಲ್ಲಿ ಮರಿಗಳಿಗೆ ಮಾತ್ರ ಒಂದು 15 ದಿನ 20 ದಿನದ ಗಂಟ ರವೆ ಮತ್ತು ಪ್ರೀ ಸ್ಟಾರ್ಟರ್ನ ಕೊಡಿ. ಏನಕ್ಕೆ ಅಂತಂದರೆ ಇದು ತುಂಬ ಜಾಗ ಇದೆ. ನಾವು ಓಪನ್ ಆಗಿ ಮರಿ ಬಂದ ತಕ್ಷಣ ತಂದು ಈಚೆ ಬಿಟ್ಬಿಡೋಕ್ಕಾಗಲ್ಲ. ಏನಕ್ಕೆ ಅಂತಂದರೆ ಮರಿಗಳು ಈಗ ಅಲ್ಲಿ ಸ್ಪೇಸ್, ಹಳ್ಳಿಗಳ ಕಡೆ ಸ್ಪೇಸ್ ಜಾಸ್ತಿ ಇರುತ್ತೆ. ಒಂದೊಂದು ಊರಲ್ಲಿ ಒಂದಷ್ಟು ಜನ ಮಾತ್ರ ಕೋಳಿಗಳು ಸಾಕಿರ್ತಾರೆ, ಅವು ಅಡ್ಡಾಡ್ಕೊಂಡಿರುತ್ತೆ. ಬಟ್ ನಾವು ಒಂದು ಪರ್ಟಿಕ್ಯುಲರ್ ಆಗಿ ಜಾಗನ ನಿಗದಿ ಮಾಡಿದ್ಮೇಲೆ ಪ್ರೀ ಸ್ಟಾರ್ಟರ್ನ ಕೊಡಬೇಕು. ಮರಿಗಳಿಗೆ ಮಾತ್ರ ಒಂದು 15-20 ದಿನ ಪ್ರೀ ಸ್ಟಾರ್ಟರ್ ಮತ್ತು ರವೆ ಕೊಡಬೇಕು. ಸೊ ಅದು ಮೇನಾಗಿರುತ್ತೆ ಫೀಡ್ ಮ್ಯಾನೇಜ್ಮೆಂಟಲ್ಲಿ ನಾವು ಜಾಸ್ತಿ ಕೊಡುವಂಥದ್ದು. ಇನ್ನೂ ಒಂದು ಸರಿ ಹೇಳ್ತೀನಿ, ಭತ್ತ ಬಿಡಿಸ್ಬೇಕಾದ್ರೆ ಈ ಅಕ್ಕಿ ತೌಡು ಬರುತ್ತಲ್ಲ ಅದು, ರಾಗಿ, ರೈಸು ಮತ್ತು ಈ ರೀತಿ ಎಲೆಗಳು ಮತ್ತು ಮನೆ ವೇಸ್ಟು, ಅಜೋಲ ಇವುಗಳನ್ನ ಕೊಡ್ತೀವಿ. ನೆಕ್ಸ್ಟು ಡಿಸೀಸ್ ಬಂತು ಅಂತಂದರೆ ಸ್ನೇಹಿತರೆ, ಒಂದು ಫಸ್ಟ್ ಮಿಸ್ಟೇಕ್ ನೀವು ಮಾಡುವಂಥದ್ದು, ಒಂದೇ ಸರಿ ಬಲ್ಕಾಗಿ ಮರಿಗಳನ್ನ ತಂದು ನೀವು ಬಿಟ್ಬಿಡ್ತೀರ. ಸೊ ಮರಿಗಳನ್ನ ತಂದು ಬಿಡಬೇಕಾದ್ರೆ ಒಂದು 50 ತಗೊಬನ್ನಿ ನೀವು. ಒಂದು 500 ತರುವಂಥದ್ದು, 1000 ತರುವಂಥದ್ದು, ಕಂಜೆಸ್ಟೆಡ್ಡು ಸಾಕದೇ. ಅದೇ ರೀತಿ ನಾನು ತುಂಬ ಕಡೆ ನೋಡಿದ್ದೀನಲ್ಲ, ಒಂದು ಶೆಡ್ ಮಾಡ್ತೀರಾ, ಒಂದು ಸೈಡು ಒಂದು ಮೂಲೆಯಲ್ಲಿ ಸುತ್ತ ಫೆನ್ಸ್ ಮಾಡ್ತೀರಾ, ಕಂಜೆಸ್ಟ್ ಅಲ್ಲಿ 100 ಕೋಳಿ ಸಾಕಬೇಕು ಅನ್ನೋ ಜಾಗದಲ್ಲಿ 1000 ಮರಿಗಳನ್ನ ತಂದು ಬಿಟ್ಬಿಡುವಂಥದ್ದು. ಸೊ ಇದು ಪ್ರಾಬ್ಲಮ್. ಅದು ನಾಟಿ ಕೋಳಿನೇ ಆಗಲ್ಲ. ಆಮೇಲೆ ಅವಕ್ಕೆ ಫೀಡು ಎಲ್ಲ ಡಿಫಿಷಿಯನ್ಸಿ ಆಗುತ್ತೆ, ವಿಟಮಿನ್ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಆಗುತ್ತೆ, ಬೆಳೆಯಲ್ಲ, ಎಲ್ಲ ಪುಕ್ಕಗಳೆಲ್ಲ ಉದುರುಕೊಳ್ಳುತ್ತೆ, ಒಂದಕ್ಕೊಂದು ಕಿತ್ತಾಡ್ತಿರ್ತವೆ, ನೋಡೋಕ್ಕೆ ಅಸಹ್ಯ ಆಗುತ್ತೆ. ಆಗ ಜನ ಇದು ನಾಟಿ ಕೋಳಿನೇ ಅಲ್ಲ ಅಂದ್ಬಿಟ್ಟು ತಗೊಳ್ಳೋದೇ ಇಲ್ಲ ಅದನ್ನು. ನೀವು ಪ್ಯೂರ್ ನಾಟಿ ಕೋಳಿ ಮರಿಗಳನ್ನ ತಂದು ಬಿಡಬೇಕಾದ್ರೂ ನಾನು ಯಾವಾಗಲೂ ತಿಳಿಸ್ತೀನಿ, ಇದೊಂಥರ ಸೋಂಬೇರಿಗಳೇ ಜಾಬ್ ಇದ್ದಂಗೆ. ನೀವು ಸಡನ್ನಾಗಿ ತಂದು 1000-2000 ಏನು ಬಿಡೋಕೆ ಹೋಗಬೇಡಿ. ಒಂದು 50-100ರಿಂದ ಸ್ಟಾರ್ಟ್ ಮಾಡಿ. ನೀವು
ಇಷ್ಟೇ ಖರ್ಚನ್ನು ಎಷ್ಟು ಕಡಿಮೆ ಮಾಡ್ತೀನಿ, ತಿಂಗಳಿಗೆ ನಾನು ಎಷ್ಟು ಸಂಪಾದನೆ ಮಾಡ್ತೀನಿ ಒಂದು ಲೆಕ್ಕಾಚಾರ ಹಾಕಿ ನೋಡಿ. ಈಗ 1000 ನಾಟಿ ಕೋಳಿಗಳನ್ನ ಸಾಕಿ ನೀವು ಎಷ್ಟು ಸಂಪಾದನೆ ಮಾಡ್ತೀರಾ, ಅದೇ ಸಂಪಾದನೆ ಕಡೆ ನೀವು 100 ಕೋಳಿಗಳನ್ನ ಸಾಕು ಕೂಡ ಮಾಡ್ಬೋದು. ಫೀಡ್ ಖರ್ಚನ್ನ ಕಡಿಮೆ ಮಾಡುವಂಥದ್ದು, ಬರುವಂಥದ್ದೆಲ್ಲ ಪ್ರಾಫಿಟ್ಗೆ ಇದು ಈ ರೀತಿಯೆಲ್ಲ ಒಂದು ನೋಡಿ ಮಾಡಬೇಕು ನೀವು. ಸೊ ಆ ರೀತಿ ಡಿಸೀಸ್ಗಳು ತುಂಬಾ ಜಾಸ್ತಿ ಕೋಳಿಗಳಿಗೆ. ನೆಗ್ಲಿಜೆನ್ಸಿ ನಾವು ನಾನೇ ನೆಗ್ಲಿಜೆನ್ಸಿ, ಅದ್ಯಾಕೆ ನಿಮಗೆ ಮಾತ್ರ ಏನು, ಎಷ್ಟು ದಿನ ಅಂತ ನಾವು ನೋಡೋಕ್ಕಾಗುತ್ತೆ ಅದನ್ನು. ಒಂದೊಂದು ಸರಿ ಕೊರೈಸ ಬಂದಿರುತ್ತೆ ಒಂದೊಂದು ಮರಿಗೆ, ಏನಾದರೂ ಒಂದು ಸರಿ ಇರಪ್ಪ ಇದನ್ನು ಅಂತ ಮರಿ ಸ್ವಲ್ಪ ಚೆನ್ನಾಗಿ ಕಾಣ್ತಿದ್ರೆ ತೆಗೆದು ಆ ಕೇಸಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಮೆಡಿಷನ್ ಹಾಕಿ ಮಡಗುವಂಥದ್ದು. ಒಬ್ಬಡು ಹೋದ್ರೋಗ್ಲಿ ಅಂತ ಸುಮ್ಮನೆ ನೋಡ್ಬಿಟ್ಟು ಹಿಂಗೆ ಹೋಯ್ತು ಅಂತಂದರೆ ಅದು ಸತ್ತೋಗುತ್ತೆ. ಆ ಸತ್ತೋಗೋದಲ್ದೇ ಬೇರೆ ಕೋಳಿಗಳಿಗೆಲ್ಲ ಸ್ಪ್ರೆಡ್. ಸೊ ನೆಗ್ಲಿಜೆನ್ಸಿ ಇರಬಾರ್ದು. ಡಿಸಿಪ್ಲಿನು ಬರಬೇಕು ಅಂದರೆ ಬರಲೇಬೇಕು. 6 ಗಂಟೆ 7 ಗಂಟೆಗೆ ಯಾವ ಕೋಳಿಗೆ ರೋಗ ಬಂದಿದೆ ನೋಡಬೇಕು, ತೆಗೆದು ಕೇಜಲ್ಲಿ ಹಾಕ್ಬೇಕು, ನೀರು ಪ್ರೀ ಸ್ಟಾರ್ಟ್ರು ಅವು ಇವು ಇಡಬೇಕು. ಸೊ ಈ ರೋಗ ಬಂದ ಟೈಮಲ್ಲಿ ಈ ನಾಟಿ ಕೋಳಿಗಳಿಗೆ ಪ್ರೀ ಸ್ಟಾರ್ಟ್ರು ಇವುಗಳನ್ನ ಕೊಡಿ. ಹೆಂಗೆ ಅಂತಂದರೆ ಸ್ವಲ್ಪ ನಮಗೂ ಬಾಯಿ ಒಂಥರ ಹುಷಾರು ತಪ್ಪಾಗಲೇ ಮಸಾಲೆ ಪುರಿ ತಿನ್ನಬೇಕು, ಕಬಾಬ್ ತಿನ್ನಬೇಕು ಅನ್ಸುತ್ತಲ್ಲ, ಆ ರೀತಿ ಅವಕ್ಕೂ ಕೂಡ ಇರುತ್ತೆ. ಪ್ರೀ ಸ್ಟಾರ್ಟ್ರು ಒಂದು ಒಳ್ಳೆ ಗುಡ್ ಪ್ರೋಟೀನ್ ಸೋರ್ಸು ಮತ್ತು ಒಳ್ಳೆ ಫೀಡು, ಅವಕ್ಕೆ ಸ್ವಲ್ಪ ತಿನ್ನೋಣ ಅನಿಸುತ್ತೆ. ಸೊ ಅದರಿಂದ ಆ ರೀತಿ ಇಡಿ, ORS ನೀರುಗಳನ್ನೆಲ್ಲ ಇಡಿ. ಸೊ ಈ ತುಂಬ ವೀಡಿಯೋಸ್ ಮಾಡಿದ್ದೀನಿ, ನೀವು ನೋಡಿ. ನಾನು ಏನು ತಿಳಿಸ್ತಾ ಇದ್ದೀನಿ ಅಂತಂದರೆ ಸ್ನೇಹಿತರೆ, ಒಂದನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಬಿಡೋಕ್ಕೆ ಹೋಗಬೇಡಿ. ಇದು ನಂದು 20 ಕುಂಟೆ ನಿಮಗೆಲ್ಲ ತಿಳಿಸಿದ್ದೀನಿ. ಪಕ್ಕದಲ್ಲಿ 20 ಕುಂಟೆ ಬೇರೆಯವ್ರದನ್ನ ಒಂದಷ್ಟು ಅಮೌಂಟ್ ಕೊಟ್ಬಿಟ್ಟು ಮೇವು ಹಾಕೊಂಡಿದ್ದೀನಿ ಮೇಕೆಗಳಿಗೆ. ನಾನು ಕೇಳಿದೆ, ಇರಲಿ ಆತಾಗ 1 ಎಕರೆ ಮಾಡಿಬಿಟ್ಟು ಇಲ್ಲೇ ಇದನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ಬೋಣ, ಒಂದು ಸಮಗ್ರ ಕೃಷಿ ಮಾಡೋಣ. ನಮ್ಮ ಸಬ್ಸ್ಕ್ರೈಬರ್ಸ್ ಬೇರೆ ಸಾರ್ ನಿಮ್ಮ ಫಾರ್ಮಿಗೆ ಬರಬೇಕು, ಮೇಕೆ ಸಾಕಾಣಿಕೆ ನೋಡಬೇಕು, ಕೋಳಿ ಸಾಕಾಣಿಕೆ ನೋಡಬೇಕು ಅಂತಾರೆ. ಕೇಳಿದೆ, 4 ಲಕ್ಷ ಹೇಳ್ದೆ ಕುಂಟೆಗೆ. ಇದು ಆಗದೆ ಇರೋ ಕತೆ ಅಂದ್ಬಿಟ್ಟು ಸುಮ್ಮನೆ ಅದು. ಯಾಕಂದರೆ ನಮ್ದು ಇಲ್ಲೆಲ್ಲ UGD 60 ಫೀಟ್ ರೋಡು ಇದೇನೇನೋ ಆಗೋಗಿದೆ. ಸೊ ಇದನ್ನೇನು ಮಾಡ್ತೀನಿ, ತೋಟಕ್ಕೆ ಶಿಫ್ಟ್ ಮಾಡ್ತೀನಿ. ತೋಟಕ್ಕೆ ಶಿಫ್ಟ್ ಮಾಡಿದ್ಮೇಲೆ ಸ್ವಲ್ಪ ದೊಡ್ಡದಾಗಿ ಮಾಡ್ತಾಯಿದ್ದೀನಿ. ಈಗ ಸೀಡ್ಸು ಅವೆಲ್ಲ ನಮ್ಮ ವೆಬ್ಸೈಟಲ್ಲಿ ಸೇಲ್ ಮಾಡ್ತಾಯಿದ್ದೀನಲ್ಲ, ನೆಕ್ಸ್ಟು ಎಕ್ಸ್ಗೆ ಹೋಗೋಣ ಅಂತಿದ್ದೀನಿ. ಕಾಮರ್ಸಲ್ಲಿ ಎಕ್ಸ್ ಮಾಡೋಣ ಅಂತಿದ್ದೀನಿ. ಏನೇ ಇದ್ದರೂ ಕೂಡ ಸ್ನೇಹಿತರೆ, ಒಂದು 2-3 ಬಿಸ್ನೆಸ್ಸು, ಕನ್ಸ್ಟ್ರಕ್ಷನ್ನು, ಫಾರ್ಮಿಂಗು, ಸೀಡ್ಸು ಸೇಲ್ ಮಾಡೋದು, ಸೀಡ್ಸ್ ಪ್ರೊಡಕ್ಷನ್ ಮಾಡುವಂಥದ್ದು, ಎಕ್ಸ್ ಪ್ರೊಡಕ್ಷನ್ ಮಾಡುವಂಥದ್ದು, ಸೇಲ್ ಮಾಡುವಂಥದ್ದು. ಒಂದು ಸ್ವಲ್ಪ ನಿಮಗೆ ಇದು ಫೀಲ್ಡ್ ತಿಳ್ಕೊಳ್ಳೋ ಗಂಟ ಕಷ್ಟ. ಫೀಲ್ಡನ್ನ ತಿಳ್ಕೊಂಡ್ರೆ ನೀವೇ ಇನ್ನೊಂದು ಸ್ವಲ್ಪ ಇದು ಮಾಡೋಣ ಅದು ಮಾಡೋಣ ಆ ಥರ ಮಾಡ್ತಾಯಿರ್ತೀರ. ಸೊ ಇದನ್ನು ನಮ್ಮ ತೋಟಕ್ಕೆ ನೆಕ್ಸ್ಟ್ ಇಯರ್ ಜನವರಿಯಿಂದ ಶಿಫ್ಟ್ ಮಾಡ್ತೀನಿ. ಇದು ಶಿಫ್ಟ್ ಮಾಡ್ತೀನಿ ಅಂದರೆ ಇದಿರುತ್ತೆ, ಅಲ್ಲಿ ದೊಡ್ಡದಾಗಿ ಮಾಡಿಬಿಡ್ತೀನಿ. ಹೇಳಿದ್ನಲ್ಲ, ಪಕ್ಕದವರು ಜಮೀನನ್ನ ಸಿಕ್ಕಾಬಿಟ್ಟೆ ರೇಟ್ ಹೇಳಿದ್ರು, ತಗೊಳಕ್ಕಾಗಲ್ಲ. ಇದಿರಲಿ, ನಂದು 15-20 ಕುಂಟೆ, ಇದಿರಲಿ, ಇದಿಲ್ಲ, ಅಲ್ಲೊಂದು ಕಡೆ ಇನ್ನೊಂದು ಕಡೆ ದೊಡ್ಡದಾಗಿ ಮಾಡ್ತೀನಿ. ಆಮೇಲೆ ಹೊಸ ಕೋಳಿಗಳು ಡಿಸೀಸ್ ಮ್ಯಾನೇಜ್ಮೆಂಟಲ್ಲಿ ಪದೇ ನಾಟಿ ಕೋಳಿಗಳನ್ನ ತಂದು ಬಿಡಬಾರ್ದು. ಗಿಡ ಮರಗಳನ್ನ ಆದಷ್ಟು ಬೆಳೆಸಬೇಕು. ಬೆಳೆಸಾದ್ಮೇಲೆ 10-20 ಆ ರೀತಿ ಅದೇ ಬೆಳೀತಾ ಹೋಗುತ್ತೆ. ಏನಾಗುತ್ತೆ ಅಂತಂದರೆ, ಈ ಗಿಡ ಮರಗಳಿರೋದ್ರಿಂದ ಈ ಕೋಳಿಗಳು ಬಂದು ಯಾವಾಗಲೂ ಅದು ವಾರ್ಮ್ ಬ್ಲಡ್, ಯಾವಾಗಲೂ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಇದು ಟೆಂಪ್ರೇಚರು ಚಳಿಗಾಲ ಇರಲಿ ಮಳೆಗಾಲ ಇರಲಿ ಏನೇ ಇದ್ರೂ ಕೂಡ ಈ ಗಿಡ ಮರಗಳು ಅವುಗಳನ್ನ ನೆರಳಲ್ಲೇ ಇರುತ್ತಲ್ಲ, ಅದೇ ಒಂದೇ ಟೆಂಪ್ರೇಚರ್ನ ಮೇಂಟೈನ್ ಮಾಡಿರುತ್ತೆ. ಸೊ ಇದು ಈ ನಾಟಿ ಕೋಳಿ ಅನ್ನುವಂಥದ್ದು ವೈಲ್ಡ್ ಬ್ರೀಡೇ. ಇದು ಕಾಡು ಪಕ್ಷಿಗಳೇ ಇವು, ಮರದ ಮೇಲೆ ಇರುವಂಥದ್ದು. ಈ ರೀತಿ ಅವುಗಳಿಗೆ ಹೆಂಗಿರಬೇಕು ಅಂತಂದರೆ, ಸ್ಟ್ರೆಸ್ ಫ್ರೀ ಆಗಿ ಡಿಸೀಸ್ ಬರದೇ ಇರೋ ಥರ ಇರಬೇಕು. ನೀವು ಮಾಡೋದು ಎಗೇನೇನೋ ಒಂದು ಮೂಲೆ ಶೆಡ್ ಹಾಕುವಂಥದ್ದು, ಒಂದು ಫೆನ್ಸಿಂಗ್ ಮಾಡುವಂಥದ್ದು, 10 ಕುಂಟೆ 20 ಕುಂಟೆ 1 ಎಕರೆಗೆ ತಂದು ಒಳಗಡೆ ಬಿಟ್ಬಿಡುವಂಥದ್ದು. ಒಂದು ಗಿಡ ಇರಲ್ಲ, ಒಂದು ಮರ ಇರಲ್ಲ, ಒಂದು ಅವುಗಳಿಗೆ ಬರೀ ಸ್ಟ್ರೆಸ್ಸು, ಒಂದು ಅವಕ್ಕೆ ನ್ಯೂಟ್ರಿಷನ್ ಸಿಗೋಲ್ಲ, ಡಿಸೀಸ್ಗಳು ಬಂದುಬಿಡುತ್ತೆ, ಎಲ್ಲ ಒಂದೊಂದು ಸರಿ ಆಗುತ್ತೆ. ಕ್ಲೋಸ್ ಮಾಡಿಬಿಟ್ಟು ಇದ್ರ ಸವಾಸಕ್ಕೆ ಹೋಗೋದು ಬೇಡ ಅಂದ್ಬಿಟ್ಟು ಹೊಟ್ಟೋಗೋದು ನೀವು ಮಾಡುವಂಥದ್ದಂಗೆ. ಸೊ ಈ ರೀತಿ. ನೆಕ್ಸ್ಟು ಹೇಳಿದ್ನಲ್ಲ, ಇವೆಲ್ಲ ಲಿವರ್ ಟಾನಿಕ್ಕು, ಆಲ್ಬೆಂಡೆಜಾಲು, ಪೊಟ್ಯಾಷಿಯಂ ಪರ್ಮಾಂಗನೇಟು, ಒಂದು ಆಂಟಿಬಯೋಟಿಕ್ಕು. ಸೊ ಯಾವಾಗಲೂ ಇವು 4 ನಿಮ್ಮ ಫಾರ್ಮಲ್ಲಿ ಇಟ್ಟಿರಬೇಕು. ಯಾವ ಕೋಳಿಗಾದ್ರು ಡಿಸೀಸ್ ಬಂತು ಅಂದರೆ ಆ ಕೋಳಿಗೆ 2 ದಿನ 3 ದಿನ ವೆಯ್ಟ್ ಮಾಡೋಂಗಿಲ್ಲ. ಕೇಜ್ ಹಾಕಿ ಸಪ್ರೇಟ್ ಈ ಥರ ಒಂದು ಕೇಜ್ ಇರಲೇಬೇಕು. ಕೇಜ್ ಅದು, ಆ ಕೇಜ್ಗೆ ಹಾಕಿ ಈ ಲಿವರ್ ಟಾನಿಕ್ಕು, ಆಂಟಿಬಯೋಟಿಕ್ ಸಪ್ರೇಟಾಗಿಟ್ಟು ORS ನೀರೆಲ್ಲ ಮಡಗಬೇಕು. ಡಿಸೀಸ್ನ ಮರಿಗಳನ್ನ ಡಿಸೀಸ್ ಬರಬಾರ್ದು ಅಂತಂದರೆ ಒಂದು 15-20 ದಿನ ಹೊರಗಡೆ ಬಿಡಬಾರ್ದು. ನಿಮ್ದು ಏನು ಶೆಡ್ ಇರುತ್ತಲ್ಲ, ಪಾರ್ಟಿಷನ್ ತುಂಬ ಇಂಪಾರ್ಟೆಂಟು. ಮರಿಗಳಿಗೆ ಬೇರೆ, ದೊಡ್ಡ ಕೋಳಿಗಳಿಗೆ ಬೇರೆ ಪಾರ್ಟಿಷನ್ ಮಾಡಿರಬೇಕು. ಡಿಸೀಸ್ ಮ್ಯಾನೇಜ್ಮೆಂಟಲ್ಲಿ ಮರಿಗಳನ್ನು ಒಂದು 15-20 ದಿನ ಅವು ಒಳಗಡೆ, ಅದಕ್ಕೆ ಪ್ರೀ ಸ್ಟಾರ್ಟ್ರ್ ಮತ್ತು ರವೆ ಹಾಕಬೇಕು. ಈಚೆ ಬಿಡಬಾರ್ದು, ಓಕೆನಾ? ಆಗ ಅವು ಒಂದಷ್ಟು ಬಂತು, ಅವೆಲ್ಲ ತಿರುಗಾಡ್ತೈತೆ, ಓಡಾಡ್ತೈತೆ ಅನ್ನೋ ಟೈಮಲ್ಲಿ ಈಚೆ ಬಿಡಬೇಕು. ಈಗ ಬರೋಣ, ನನಗೆ ಸೇಫ್ಟಿಲಿ ಅತಿ ಹೆಚ್ಚು ಪ್ರಾಬ್ಲಮ್ ನೀಡಿರುವಂಥದ್ದು ಒಂದು ನಾಯಿ, ಇನ್ನೊಂದು ಇಲಿ, ಇನ್ನೊಂದು ಕೀರ, ಆಮೇಲೆ ಕಾಡಬೇಕು. ಈ 4 ಅತಿ ಹೆಚ್ಚು ನಾನು ಪ್ರಾಬ್ಲಮ್ನ ಅನುಭವಿಸಿರ್ಬೋದು. ಹಾವು ರೇರು, ನಾಗರಾವು ಆಯ್ತಲ್ಲ, ಹೇಳ್ತೀನಿ ಕೇಳಿ. ಇಲ್ಲಿದೆ ಒಂದು ನಾಗರಾವು, ಇಲ್ಲಿದೆ, ಈ ಸ್ಪಾಟಲ್ಲಿದೆ. 1 ವರ್ಷ 2 ವರ್ಷದಿಂದ ಇದೆಯೋ, ಅದು ಎಷ್ಟು ದಿನದಿಂದ ಇದೆಯೋ ಗೊತ್ತಿಲ್ಲ. ಇಲ್ಲಿದೆ ಒಟ್ಟಿನಲ್ಲಿ ಒಂದು. ಅದನ್ನು ನಾನು ಹೆಂಗೆ ಐಡೆಂಟಿಫೈ ಮಾಡ್ತೀನಿ, ಎಲ್ಲರೂ ಪೊರೆ ತೆಗೆಯುತ್ತೆ ಇದೇ ಜಾಗದಲ್ಲಿ, ಎಲ್ಲರೂ ಈಚೆ ಇಲ್ಲ ಮರದ ಮೇಲೆ ಗಿಡದ ಮೇಲೆ ಎಲ್ಲರೂ ಪೊರೆ ತೆಗೆಯುತ್ತೆ. ತುಂಬಾ ಬ್ರಿಲಿಯಂಟು ನಾಗರಾವು. ಒಂದು
ತುಂಬ ಜನ ತಿಳಿಸ್ತಾರಲ್ಲ ನಾವೊಂದು ದ್ವೇಷ 12 ವರ್ಷ ಆದರೂ ಐಸಿರೋ ಗಂಟ್ಲು ಅದು ಇರುತ್ತೆ ಅಂತ. ಮೆಮೊರಿ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಅವುಗಳದ್ದು. ನಾವು ಅಲ್ಲಿ ಗೇಟ್ ಹತ್ರ ಬರ್ತೀನಿ ಆ ಗೇಟ್ ಸೌಂಡ್ ಆಯಿತು ಅಂತಂದರೆ ಅದು ಎಲ್ಲರೂ ಔಸ್ಕೊಳ್ಳುತ್ತೆ. ಸೊ ಅದು ಫೀಲ್ ಆಗೈತೆ ನನಗೆ 1 ಸರಿ 2 ಸರಿ ಫೀಲ್ ಆಗೋಯ್ತೆ. ನಾನು ಅಬ್ಸರ್ವ್ ಮಾಡ್ತೀನಿ, ಬರ್ಬೇಕಾದ್ರೆ ಗೇಟನ್ನು ತೆಗೆದ ತಕ್ಷಣ ಒಳಗಡೆ ಬರೋಲ್ಲ, ನಿಧಾನಕ್ಕೆ ಬರುವಂಥದ್ದು ಸ್ಟೆಪ್ಸ್ ಇಟ್ಕೊಂಡು. ಹಾವು ಇದೆಯಲ್ಲ ನಾಗರಾವು, ಸೋ ಬ್ರಿಲಿಯಂಟ್. ಬೇರೆ ಅವುಗಳೆಲ್ಲ ಕೆರೆ ಹಾವು ನೋಡಿದ ತಕ್ಷಣ ಬಿದ್ದು ಓಡುತ್ತೆ. ಈ ಕೊಳಕಮಂಡಲ ಮುಂದಕ್ಕೆ ಹೋಗೋದೇ ಇಲ್ಲ, ಎಲ್ಲಿ ತಿಂದುಬಿಟ್ರೆ ಅಲ್ಲೇ ಬಿದ್ದಿರುತ್ತೆ, ನಾವೇನಾದ್ರು ಕಾಲಿಟ್ರೆ ಕಚ್ಚಿಬಿಡುತ್ತೆ. ಬಟ್ ನಾಗರಾವ್ ಹಂಗಲ್ಲ, ಅದು ಏನು ಮಾಡ್ಬೇಕು ಅದಿರುತ್ತೆ. ಒಂದೊಂದು ಹಾವು ನಮ್ಗೆ ಡಿಸ್ಟರ್ಬೇ ಮಾಡಲ್ಲ, ಅದು ಇರುತ್ತೆ. ಇಲ್ಲಿದೆ, ಯಾವಾಗಲೂ ಇಲ್ಲಿದೆ ಒಂದು, ಬಟ್ ಒಂದೊಂದು ಡಿಸ್ಟರ್ಬ್ ಮಾಡ್ತೇವೆ. ಅದೇನೋ ಅಂತಂದ್ರೆ ಮೊಟ್ಟೆ ಗಿಟ್ಟೆ ತಿಂತವೆ. ಸೇಫ್ಟಿಲಿ ಸ್ನೇಹಿತರೆ ಇಷ್ಟು ಎಕ್ಸ್ಪೀರಿಯನ್ಸ್ 5-6 ವರ್ಷದಿಂದ ಮಾಡ್ತಿದ್ರು ಕೂಡ ಕಳೆದ ತಿಂಗಳು ಒಂದೇ ಒಂದು ಇಮೇಜ್ ಹಾಕ್ತೀನಿ ನೋಡಿ. ಕಳೆದ ತಿಂಗಳು ಈ ಮಳೆ ಬೆಳೆಸ್ತು ಒಂದು ಸ್ವಲ್ಪ, ಒಂದು 5-6 ತಿಂಗಳು ಒಂದು ನಾಯಿ ಸುತ್ತ ರೌಂಡ್ ಆಗ್ತಾನೆ ಇತ್ತು. ನಾವು ಸುಮ್ಮನೆ ಬಿಟ್ಬಿಟ್ಟಿದ್ವಿ. ಈ ಮಳೆ ಬಂತಲ್ಲ, ಮಳೆ ಬಂದ ಮೇಲೆ ಅದು ಭೂಮಿ ತೇವಾಯಿತು. ನಾನು ಏನು ಫೆನ್ಸಿಂಗ್ ಮಾಡಿದ್ದೀನಲ್ಲ ಅದ್ರ ಕೆಳಗೆ ಭೂಮಿ ತೇವ ಆಗಿರೋದನ್ನ ಕೆರೆದು ಒಳಗೆ ಬಂದು 25 ಕೋಳಿಗಳನ್ನ ಸಾಯಿಸ್ತು. ನಾನು ವ್ಯೂಸ್ ಬೇಕು ಅಂದಿದ್ರೆ ಅದೇ ಒಂದು ವೀಡಿಯೋ ಮಾಡಿ ತೋರಿಸ್ಬೇಕಾಯ್ತು. ಸೊ ಏನಕ್ಕೆ ಅವೆಲ್ಲ ಸುಮ್ಮನೆ ಆಗಿದ್ದಾಯಿತು, ಪದೇ ಅದನ್ನೇ ತೋರಿಸೋದು ಬೇಡ ಅಂದ್ಬಿಟ್ಟು ಮಾಡಲಿಲ್ಲ. 25 ದೊಡ್ಡ ಕೋಳಿಗಳನ್ನ ಒಂದೇ ದಿನ ಅವತ್ತು ನಮಗೆ 25,000 ಲಾಸು. ಒಂದೇ ದಿನ 25,000 ಲಾಸು. ಒಂದು ಇಮೇಜ್ ನೋಡಿ ತೋರಿಸಿದ್ದು ನೋಡಿ, ಅಷ್ಟು ಕೋಳಿಗಳನ್ನ ಸಾಯಿಸ್ಬಿಡ್ತು. ಒಂದು ನಾಯಿ ಒಳಗೆ ಬಂದು ಹೋಗಿ ಮತ್ತೆ 2-3 ನಾಯಿಗಳನ್ನ ಕರ್ಕೊಂಡು ಬಂದು ಆ ಥರ ಮಾಡಿದೆ. ಸೊ ಹಂಗೆಲ್ಲ ಇರುತ್ತೆ. ನಾಯಿ ತುಂಬ ಪ್ರಾಬ್ಲಮ್ ಬರುತ್ತೆ, ಇಲಿದು ತುಂಬ ಪ್ರಾಬ್ಲಮ್ಮು, ಕೀರ ಇವು ಇಲಿ ಕೀರ ಬೆಕ್ಕು ಬಂದರೆ ಒಂದನ್ನು ಇಟ್ಕೊಂಡು ಹೊಟ್ಟೋಗುತ್ತೆ. ಬಟ್ ನಾಯಿ ಹಂಗಲ್ಲ, ಒಂದು ಸರಿ ಬಂತು ಅಂದರೆ 20-30 ಕೋಳಿಗಳನ್ನ ಕಚ್ಚಿ ಸಾಯಿಸಿ ಅಲ್ಲಲ್ಲೇ ಎಸ್ಬಿಡುತ್ತೆ. ಇದು ನನಗೆ ಸೆಕೆಂಡ್ ಟೈಮ್ ಆಗಿದೆ. ಸೊ ಫಸ್ಟ್ ಟೈಮು ಮರಿಗಳಲ್ಲಿ ಒಂದು ಸರಿ ಸಾಯಿಸ್ಬಿಡ್ತು. ಆಗ ನಾನು ಇನ್ನೂ ಫೆನ್ಸಿಂಗ್ನ ಟೈಟ್ ಮಾಡಿದೆ. ಇನ್ನೂ ಒಂದು ಸರಿ ಅದೇ ರೀತಿ ಮಾಡ್ತು. ಸರಿ ಮಾಡ್ತಲ್ಲ, ಡಿಸೀಸ್ ಬಂತಲ್ಲ, ಸತ್ತೋಯ್ತಲ್ಲ ಅಂತ ನಿಲ್ಲಿಸ್ಬಾರ್ದು. ಸರಿ ನಾಯಿಗಳು ಬಂದು ಎಲ್ಲ ಕೋಳಿಗಳನ್ನ ಸಾಯಿಸ್ಬಿಡ್ತಲ್ಲ ಅಂತ ನಿಲ್ಲಿಸ್ಬಾರ್ದು. ಇದೇನಿದು ಪ್ರಾಬ್ಲಮ್ಮು, ಇದನ್ನು ಹೆಂಗೆ ಸಾಲ್ವ್ ಮಾಡೋದು? 10 ಲಕ್ಷ ನನಗೆ ಲಾಸ್ ಆಯಿತು ಈ ಸರಿ ಸರ್ವೆ ತೋಟದಲ್ಲಿ. ಸರಿ ಇದು ನೆಕ್ಸ್ಟ್ ಏನು ಮಾಡೋಣ, ಈ ರೀತಿ ಒಂದು ದುಡ್ಡನ್ನು ಹೊಡ್ತಾ ಇರಬೇಕು. ಈಗ ನಾವು ಸುಮ್ಮನೆ ಆ ರೀತಿ ಒಂದು ಆಗ್ತಾನೆ ನಮಗೆ ಒಂದು ಐಡಿಯಾ ಬರುವಂಥದ್ದು, ಏನು ಮಾಡೋಣ, ಇನ್ನೂ ಎಕ್ಸ್ಪೀರಿಯೆನ್ಸ್ ಆಗುವಂಥದ್ದು. ಡಿಸೀಸ್ಗಳು ಬರಬೇಕು, ಬಂದ್ರೇ ನಮ್ಗೆ ಗೊತ್ತಾಗೋದು ಈ ಡಿಸೀಸ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡೋಣ, ಸೇಫ್ಟಿ ಯಾವ ರೀತಿ ಮಾಡೋಣ ಅನ್ನುವಂಥದ್ದೆಲ್ಲ. ಸೊ ಈ ರೀತಿ ಇರುತ್ತೆ ಸ್ನೇಹಿತರೆ. ಸೇಫ್ಟಿ ಬಂದು ನಾಯಿಗಳು ಒಳಗಡೆ ಬರದೇ ಇರೋ ಥರ, ಇಲಿಗಳು ಶೆಡ್ ಒಳಗೆ ಹೋಗದೇ ಇರೋ ಥರ, ಹಾವುಗಳು ಒಳಗಡೆ ಹೋಗದೇ ಇರೋ ಥರ, ಬೆಕ್ಕು ಬರದೇ ಇರೋ ಥರ ನೋಡ್ಕೋಬೇಕಾಗುತ್ತೆ. ಇವು ಸೇಫ್ಟಿಗೆ. ಸೊ ಫೀಡ್ ಮ್ಯಾನೇಜ್ಮೆಂಟು ನಾವೇನು ಫೀಡ್ ಕೊಡ್ತಾಯಿದ್ದೀನಿ ಅಂತ ಹೇಳಿದೆ, ಡಿಸೀಸ್ ಮ್ಯಾನೇಜ್ಮೆಂಟು ಹೇಳಿದೆ, ಸೇಫ್ಟಿ ಬಗ್ಗೆನೂ ತಿಳಿಸ್ದೆ. ನೆಕ್ಸ್ಟು ಮಾರ್ಕೆಟಿಂಗ್ ಬರೋಣ. ಮಾರ್ಕೆಟಿಂಗ್ ಬಂದು ಸ್ನೇಹಿತರೆ ನೀವು ಡಿಸೈಡ್ ಮಾಡ್ಕೊಳ್ಳಿ. ಒಳ್ಳೆ ಮಾರ್ಕೆಟಿಂಗ್ ಇದೆ. ಈಗ ನಾನು ಹೇಳಿದೆ ಇಷ್ಟ, ಇದು ನಾನು 10 ಕುಂಟೆಗೆ ಫೆನ್ಸಿಂಗ್ ಮಾಡಿರುವಂಥದ್ದು. 10 ಕುಂಟೆಗೆ ಫೆನ್ಸಿಂಗ್ ಮಾಡಿ ನನ್ನ ಒಂದು ಉದ್ದೇಶ ಒಂದು 15,000 20,000 ಇದರಲ್ಲಿ ಬರಬೇಕು. ಈ ರೀತಿ ನಾನು ಮಾಡಿರುವಂಥದ್ದು. ಸೊ ಈಗ ಇದ್ರ ಅಮೌಂಟ್ ಎಲ್ಲ ನಮ್ಮ ತಾಯಿನೇ ತಗೊಳ್ಳುವಂಥದ್ದು. ಬಿಡಿ, ಅವರು ಫೈನಾನ್ಷಿಯಲಿ ಫ್ರೀಡಮ್ ಇದ್ದಾರೆ. ಈಗ ಅವ್ರು 65+ 60 70 ಈಗ ಏಜ್ ಇರೋರು, ಅವ್ರು ಫೈನಾನ್ಷಿಯಲಿ ಫ್ರೀಡಮ್ ಅಂತಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಈಗ ಅವರು ತುಂಬ ವಿದ್ಯಾವಂತರು ಇಲ್ಲ, ಪೆನ್ಷನ್ ಬರುವಂಥದ್ದು ಇರೋಲ್ಲ. ಅವ್ರಿಗೇನೋ ಒಂದು 500, 1000, 2,000, 3,000 ಅವಶ್ಯಕತೆ ಇರುತ್ತೆ. ಈಗ ನಿಮಗೆಲ್ಲ ಈಗ ಲೇಡೀಸ್ಗೆ 2,000 ಕೊಡ್ತಾರೆ ಕಣ್ರಿ ಗೌರ್ಮೆಂಟ್ ಅವರು. ಅದು ಯಾವ ದುಡ್ಡು ರೀ 2,000? ಬಟ್ ಆದರೂ ಕೂಡ ಅದರಲ್ಲಿ ತೃಪ್ತಿ ಪಡುವಂಥದ್ದು ಲೇಡೀಸ್ ಒಬ್ಬರೇ. ಬಟ್ ಜೆಂಟ್ಸು ತೃಪ್ತಿ ಪಡೋಲ್ಲ 2,000ಕ್ಕೆ. ಒಂದು ದಿನ ಪಾರ್ಟಿ ಮಾಡಿ ಎಸ್ಬಿಡ್ತಾರೆ. ಸೊ ಅದಕ್ಕೇ ಲೇಡೀಸ್ಗೆ 2,000 ಕೊಟ್ಟಿರುವಂಥದ್ದು. ಅವರು ಈಗ ಫೈನಾನ್ಷಿಯಲಿ ನಮ್ಮ ತಾಯಿ ಫ್ರೀಡಮ್ ಆಗಿದ್ದಾರೆ. ನನ್ನ ಹತ್ರ ₹1 ಕೇಳಲ್ಲ, ನಮ್ಮ ಅಣ್ಣನ ಹತ್ರನೂ ₹1 ಕೇಳಲ್ಲ. ಅವ್ರು ಬೇಕು ಅಂದಾಗ ಒಂದು 2-3 ಕೋಳಿ ಮಾರ್ತಾರೆ, ಒಂದು 4,000 5,000 ದುಡ್ಡು ಬರುತ್ತೆ. ಆ ರೀತಿ ಇದಾಗುತ್ತೆ. ನೀವು ಯಾರು ಒಂದು 15,000 20,000ಕ್ಕೆ ಸಂಬಳಕ್ಕೆ ಹೋಗ್ತೀರಾ, ಆರಾಮಾಗಿ ಮಾಡ್ಬೋದು ಇವೆಲ್ಲ. ಒಂದು 15 ಮೇಕೆಗಳನ್ನ ಸಾಕಿ, ಒಂದು 50-100 ನಾಟಿ ಕೋಳಿಗಳನ್ನ ಸಾಕಿ, ಒಂದು 2 ಹಸ ಸಾಕಿದ್ರೆ 30,000-40,000 ಸಂಪಾದನೆ ಮಾಡ್ದಂಗೆ ಆಯಿತು. ನೀವು ಹೋಗಿ ಬೆಂಗಳೂರಲ್ಲಿ ಪ್ರತಿದಿನ ಎದ್ದು, ಇಲ್ಲಿ ನಿಮ್ಮನ್ನ ಕ್ವಶನ್ ಮಾಡೋರು ಯಾರು ಇರೋಲ್ಲ, ಪ್ರತಿದಿನ ನೀವು ಬರಬೇಕು, ಡಿಸಿಪ್ಲಿನ್ ಇದೆ, ಅದರಲ್ಲೊಂದು ನಾನು ಒಪ್ಕೊಳ್ತೀನಿ. ಬಟ್ ನೀವು ಇದನ್ನೇ ಮಾಡಬೇಕು ಅನ್ನುವಂಥದ್ದು ಇರೋಲ್ಲ. ಒಂದಿನ ಇದನ್ನು ಮಾಡ್ಬೋದು, ಇನ್ನೊಂದು ದಿನ ಇನ್ನೊಂದು ಆಲ್ಟ್ರ್ ಮಾಡ್ಕೊಬೋದು, ನಿಮ್ಗೆ ಬೇಕಾದಂಥ ತರಕಾರಿಗಳನ್ನ ನೀವೇ ಬೆಳ್ಕೊಳ್ಬಹುದು. ಸೊ ಆ ರೀತಿಯೆಲ್ಲ ಆಗುತ್ತೆ. ಸೊ ತಿಳಿಸಿದ್ದೀನಿ ನನ್ನ ಒಂದು ಎಕ್ಸ್ಪೀರಿಯೆನ್ಸನ್ನು ಸ್ನೇಹಿತರೆ. ನೆಕ್ಸ್ಟು ಅದೇ ಎಗ್ಸ್ ಪ್ರೊಡಕ್ಷನ್ ಮಾಡೋಣ, ವೆಬ್ಸೈಟಲ್ಲಿ ನನ್ನ ವೆಬ್ಸೈಟಲ್ಲೇ ಆ್ಯಡ್ ಮಾಡೋಣ ಎಗ್ಸ್ದೊಂದು ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ. ಆ ಥರ ಮೂವ್ ಆಗ್ತಾ ಇರೋಣ. ತುಂಬ ಇದಿದೆ ಮಾಡಬೇಕು ಅಂದರೆ ಆಗಲ್ಲ, ಸ್ಟ್ರೆಸ್ಸು ಆಗುತ್ತೆ. ನಾವು ವ್ಯವಸಾಯಕ್ಕೆ ಬಂದಿರೋದೇ ಒಂದಷ್ಟು ನೆಮ್ಮದಿಯಾದಂಥ ಜೀವನ ಲೀಡ್ ಮಾಡೋಣ ಅಂದ್ಕೊಂಡು ಮತ್ತೆ ಸ್ಟ್ರೆಸ್ನ ಜಾಸ್ತಿ ಮಾಡ್ಕೊಳ್ಳೋದು ಬೇಡ. ಈ ವಿಡಿಯೋ ನಿಮಗೆಲ್ಲ ಒಂದು ಸ್ವಲ್ಪನಾದರೂ ಯೂಸ್ ಆಗುತ್ತೆ ಅಂದ್ಕೊಳ್ತೀನಿ. 100% ಸಾಕ್ಬೋದು. ತಾಳ್ಮೆ ಇರಬೇಕು. 1 ವರ್ಷ 2 ವರ್ಷ ಟೈಮ್ ತಗೊಳುತ್ತೆ. ನಿಮ್ಗೆ ಗೊತ್ತಾಗ್ಬಿಡುತ್ತೆ
ಒಂದಷ್ಟು ಯಾವ ರೀತಿ ನಾನು ಸೆಟಪ್ ಮಾಡಬೇಕು ಏನು ಅನ್ನುವಂಥದ್ದೆಲ್ಲ ಸ್ಟಾರ್ಟಿಂಗ್ 1 ವರ್ಷ 2 ವರ್ಷ ಕಡಿಮೆ ಬಂಡವಾಳದಿಂದ ಸಮಗ್ರ ಕೃಷಿ ಮಾಡಿ ಮೇಕೆ ಕುರಿ ಹಸು ಇವುಗಳನ್ನ ಮಾಡಿ ಆಮೇಲೆ ನಾನು ಹೇಳುವಂಥದ್ದು ಕೆಲಸಗಳನ್ನ ಬಿಟ್ಟು ಬಂದು ಮಾಡಬೇಡಿ. ಯಾರೇ ಆಗಲಿ ಇನ್ನೊಬ್ಬರ ಹತ್ರ ಕೆಲಸ ಮಾಡಿ. ಈಗ ನನಗಿರೋ ಎಕ್ಸ್ಪೀರಿಯೆನ್ಸ್ಗೆ ನನ್ನ ಹತ್ರ ಯಾರಾದರೂ ಒಬ್ರು ಕೆಲಸ ಮಾಡಿದ್ರೆ ನಾನು ಏನೆಲ್ಲ ಮಾಡ್ತಿದ್ದೀನಿ, ಸೀಡ್ಸ್ ಎಲ್ಲ ಹೆಂಗೆ ಸೇಲ್ ಮಾಡ್ತೀನಿ, ಆಮೇಲೆ ವೆಬ್ಸೈಟ್ಗಳು ಹೆಂಗೆ ವರ್ಕ್ ಆಗುತ್ತೆ, ಹೆಂಗೆ ಕೊರಿಯರು ಮತ್ತು ಯಾರ ಹತ್ರ ಎಲ್ಲ ಸೀಡ್ಸ್ನ ಬೈ ಮಾಡ್ತೀನಿ, ಈ ರೀತಿ ನನ್ನ ಹತ್ರ ಕೆಲಸ ಮಾಡೋರಿಗೆ ಅವ್ರಿಗೊಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಈ ರೀತಿ ನೀವು ಇನ್ನೊಬ್ರ ಹತ್ರ ಕೆಲಸ ಮಾಡಿ, ಒಳ್ಳೆ ವ್ಯಕ್ತಿಗಳ ಹತ್ರ ಕೆಲಸ ಮಾಡಿ. ಕೈ ಕೆಳಗೆ ಕೆಲಸ ಮಾಡುವಂಥದ್ದು ತಪ್ಪೇನಲ್ಲ, ಯಾರ ಕೈಗೂ ಕೆಲಸ ಮಾಡಬಾರ್ದು ನಾನು ಆ ರೀತಿ ಅಲ್ಲ. ನನ್ನ ಒಂದು 20 ವರ್ಷದ ಅನುಭವ, ನನ್ನ ಒಂದು 15 ವರ್ಷದ ಅನುಭವ, ಯಾರೋ ಒಬ್ಬರು ದೊಡ್ಡದಾಗಿ ಬಿಸ್ನೆಸ್ ಮಾಡ್ತಾಯಿದ್ದಾರೆ ಅಂತಂದರೆ ಇನ್ನೂ ಒಂದು ವಿಚಾರ ನಾನು ನಿಮ್ಗೆ ತಿಳಿಸ್ಬಿಡ್ತೀನಿ ಸ್ನೇಹಿತರೆ. ನಿಮಗೆ ಒಂದು ಇಂಟ್ರೆಸ್ಟ್ ಇದೆ, ಆಸಕ್ತಿ ಇದೆ, ಏನೋ ಒಂದು ಹೆಸರು ಮಾಡಬೇಕು, ಏನೋ ಒಂದು ಸಂಪಾದನೆ ಮಾಡಬೇಕು, ಏನೋ ಒಂದು ಇದ್ದರೆ ಮಾತ್ರ ಇವೆಲ್ಲ ತಲೆ ಕೆಡಿಸ್ಕೊಳ್ಳಿ. ಸಾಕು ಬಿಡಪ್ಪ, ಒಂದು 30-40 ಸಾವಿರ ಸ್ಯಾಲ್ರಿ ಬರುತ್ತೆ, ಆರಾಮಾಗಿರೋಣ ಅನ್ನಂಗಿದ್ರೆ ಇವೆಲ್ಲ ಏನು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಸೊ ಖಂಡಿತವಾಗ್ಲೂ ವ್ಯವಸಾಯ ಎಲ್ಲರೂ ಕೂಡ ಮಾಡಿ. ನಂದು ಕೂಡ ನೆಕ್ಸ್ಟ್ ಹೋಗ್ತಾನೆ ಇರುತ್ತೆ. ಇದನ್ನು ಇನ್ನೂ ಸ್ವಲ್ಪ ದೊಡ್ಡ ಲೆವೆಲಲ್ಲಿ ಮಾಡೋಣ. ಸೀಡ್ಸ್ ಮಾತ್ರ ಸೇಲ್ ಮಾಡೋದಲ್ಲ, ಮುಂದಿನ ದಿನಗಳಲ್ಲಿ ಗ್ರೋ ಬ್ಯಾಗ್ಸು, ಗಾರ್ಡನಿಂಗು, ಸೀಡ್ಸು, ವೆಜಿಟೇಬಲ್ ಸೀಡ್ಸ್ ಪ್ರೊಡಕ್ಷನ್ನ ಸೇಲ್ ಮಾಡುವಂಥದ್ದು ಒಂದು ಸ್ಟುಡಿಯೋ ಮಾಡ್ತಾಯಿದ್ದೀನಿ ಯೂಟ್ಯೂಬ್ದು. ನನ್ನದೇ ಆದಂಥ ಒಂದು ಚಿಕ್ಕದಾಗಿ ಸ್ಟುಡಿಯೋ ಚೆನ್ನಾಗಿರಲಿ. ಈಗ ಮಾಡ್ತಾ ಸುಮ್ಮನೆ ಸಣ್ಣ ಪುಟ್ಟ ಬೇಡ ಅಂದ್ಕೊಂಡು ತುಂಬ ನೀಟಾಗಿ ಮಾಡಿಸ್ತಾಯಿದ್ದೀನಿ. ಇನ್ನೂ 1 ತಿಂಗಳು 2 ತಿಂಗಳು ಲೇಟ್ ಆದರೂ ಕೂಡ ದೊಡ್ಡದಾಗಿ ಗೋಡನ್ ಮಾಡಿ, ಒಂದು 100 ಅಡಿ 200 ಅಡಿಗೆ ಗೋಡನ್ ಮಾಡಿ, ಪ್ರತಿಯೊಂದು ಮೆಟೀರಿಯಲ್ ಗಾರ್ಡನಿಂಗ್ ಆಗ್ಬೋದು, ಫಾರ್ಮಿಂಗ್ ಆಗ್ಬೋದು, ಎರಡಕ್ಕೂ ಬೇಕಾಗುವಂಥ ವಸ್ತುಗಳೆಲ್ಲ ಸಿಗೋ ಥರ ಮಾಡಿ, ನಮ್ಮದು ಆದಷ್ಟು ನನಗೆ ಪ್ರೊಡಕ್ಷನ್ನು ನನ್ನ ತೋಟದಲ್ಲೇ ಆಗಬೇಕು. ಇನ್ನೂ ಒಂದು 50% ನಾನು ಹೊರಗಡೆ ಬೈ ಮಾಡಿ ಸೇಲ್ ಮಾಡಬೇಕು. ಈ ರೀತಿ ವರ್ಮಿ ಕಾಂಪೋಸ್ಟು, ನೀಮ್ ಫರ್ಟಿಲೈಸರ್ಸು, ನೀಮ್ ಆಯಿಲು ಇವುಗಳನ್ನ ನಾನು ಉತ್ಪತ್ತಿ ಮಾಡಬೇಕು. ಇನ್ನು ಬಾಕಿ ಬೇರೆಲ್ಲ ಏನಿದೆ ಅದನ್ನೆಲ್ಲ ಬೇರೆ ಕಡೆ ಬೈ ಮಾಡಿ ಒಂದೇ ಜಾಗದಲ್ಲಿ ರೈತರಿಗೆಲ್ಲ ಸಿಗಬೇಕು. ಸೊ ನಂದು ಬಾಡಿಗೆ ಇರೋಲ್ಲ, ಆಮೇಲೆ ಗೋಡನ್ದು ಬಾಡಿಗೆ ಇರೋಲ್ಲ. ಈ ರೀತಿ ಎಲ್ಲ ಇರೋದ್ರಿಂದ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ನಮ್ಮ ಗುರು ಫಾರ್ಮ್ಸ್ನಲ್ಲಿ ರೈತರಿಗೆ ಮತ್ತು ಗಾರ್ಡನ್ ಏನು ಈ ತುಂಬ ಜನ ಈ ತೋಟಗಳು ಬೆಳೆಸೋಕ್ಕೆ, ಕೈ ತೋಟ ಮಾಡೋಕ್ಕೆ ಅವರೆಲ್ಲ ತುಂಬ ಇಷ್ಟಪಡ್ತಾರೆ. ಅವ್ರಿಗೆಲ್ಲ ಕಂಪ್ಲೀಟ್ ಮೆಟೀರಿಯಲ್ಸ್ನ ನನ್ನ ಹತ್ರನೇ ಸಿಗುತ್ತೆ. ಸೊ ನಿಮಗೆಲ್ಲ ಗೊತ್ತೇ ಇರುತ್ತೆ ಎಲ್ಲಿಂದ ಸ್ಟಾರ್ಟ್ ಆದಿದ್ದು ಈ ಪಯಣ ಅಂತ. ಹೋಗ್ತಾನೇ ಇರುತ್ತೆ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ನಾವೇನು ಮಾಡಬೇಕು, ಕೆಲಸ ಮಾಡಬೇಕಷ್ಟೇ. ಪ್ರತಿನಿತ್ಯ 6 ಗಂಟೆಗೆ ಎದ್ದು ಕೆಲಸ ಮಾಡ್ತಾ ಇರಬೇಕು. ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಸ್ನೇಹಿತರೆ. ಅಲ್ಲಿಗಂಟು ಥ್ಯಾಂಕ್ ಯು, ಬಾಯ್ ಬಾಯ್.